ಎಲ್ರಿಗೂ ನಮಸ್ತೆ. ಎಲ್ರು ಹೇಗಿದ್ದೀರಾ? ಇವತ್ತು ಭಾನುವಾರ, ಹುಣ್ಣಿಮೆ, ಮಾಘ ಹುಣ್ಣಿಮೆ ಅಂತ ಕರೀತಾರೆ ಇದನ್ನ. ಸೊ ಬೆಳಗ್ಗೆ ಎದ್ದು ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಟೆಂಪಲ್ ಹೋಗಿ ಬರೋಣ ಅಂತ ಅನ್ಕೊಂಡ್ವಿ. ಅಂದ್ರೆ ಮುಂಚೆ ಏನ್ ಗೊತ್ತಿರ್ಲಿಲ್ಲ ನನ್ಗೆ ಇವತ್ತು ಎಲ್ಲರೂ ಬಂದ್ ಮಾಘ ಸ್ನಾನ ಮಾಡ್ತಾರೆ ಅಂತ ಅನ್ಬಿಟ್ಟು. ಯಾವಾಗ ಬೆಳಗ್ಗೆ ಎದ್ಮೇಲೆ ಮೈಕ್ ಸೌಂಡ್ ಕೇಳ್ತಾ ಇತ್ತು. ಏನಕ್ಕೆ ಅಂತ ಅನ್ಬಿಟ್ಟು ಮೇಲೆ ಹೋಗಿ ನೋಡ್ದಾಗ ಗೊತ್ತಾಯ್ತು, ತುಂಬಾ ಜನ ಬಂದಿದ್ದಾರೆ ಎಲ್ಲ ಕಡೆಯಿಂದ ಮಾಘ ಸ್ನಾನ ಮಾಡಕ್ಕೆ ಅಂತ ಅನ್ಬಿಟ್ಟು ಅಂತ. ಸೊ ತುಂಬಾ ಕಡೆಯಿಂದ ಜನ ಬಂದು ಇಲ್ಲಿ ಮಾಘ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ರು. ನಾವು ಕೂಡ ಹೋಗೋಣ ಅಂತ ಅನ್ಬಿಟ್ಟು ಹೊರಟ್ವಿ. ಬೆಳಗ್ಗೆ ತುಂಬಾ ಜಾಸ್ತಿ ಜನ ಇದ್ರಂತೆ. ಪಾರ್ಕಿಂಗ್ ಕೂಡ ಜಾಗ ಇರಲಿಲ್ಲ ಅಂತೆ, ಅಷ್ಟು ಜನ ಇತ್ತು ಅಂತ ಹೇಳ್ತಾ ಇದ್ರು. ನಾವು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಖಾಲಿನೇ ಆಗೋಗಿತ್ತು. ನೋಡ್ತಾ ಇರ್ಬೋದು ನೀವೇನೆ ಎಷ್ಟು ಫ್ರೀ ಆಗಿದೆ ಸದ್ಯಕ್ಕೆ ಅಂತ. ವೆಹಿಕಲ್ಸ್ ಕಡಿಮೆ ಇರೋದು ನೋಡಿ ಜನ ಕಡಿಮೆ ಇದ್ದಾರೆ ಅಂತ ಅನ್ಕೊಂಡೆ, ಬಟ್ ಸ್ಟಿಲ್ ಜನ ಕ್ಯೂ ಅಲ್ಲೇ ನಿಂತಿದ್ದಾರೆ ಅಂತಂದ್ರೆ ಇನ್ನ ಫುಲ್ ರಶ್ ಇದೆ ಅಂತಾನೆ ಆಯ್ತು. ನಾನು, ನನ್ನ ಅಣ್ಣ ಮತ್ತೆ ನನ್ನ ಹಸ್ಬೆಂಡ್ ಹೋಗಿದ್ವಿ. ಇವಾಗ್ಲೂ ನೋಡಿ ಎಷ್ಟು ಜನ ಸ್ನಾನ ಮಾಡ್ತಾ ಇದ್ದಾರೆ ಅಂತ. ಇದು ಬೆಳಗಿನ ಜಾವ 3 ಗಂಟೆಗೆನೆ ಮಾಡ್ತಾರಂತೆ ಎಲ್ಲರೂ ಕೂಡ. ಅವಾಗಂತೂ ಫುಲ್ ರಶ್ ಇತ್ತಂತೆ. ಕೆಲವೊಂದು ಫೋಟೋಸ್ ಸಿಕ್ಕಿದೆ, ಇಲ್ಲಿ ಶೇರ್ ಕೂಡ ಮಾಡ್ತೀನಿ, ನೀವೇ ನೋಡಿ. ನಾವೇನು ಇಲ್ಲಿ ಸ್ನಾನಕ್ಕೆ ಬರಲಿಲ್ಲ, ಹಾಗೆ ತಲೆಗೆ ನೀರಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ತೀರ್ಥ ಸ್ನಾನ, ಪುಣ್ಯ ಸ್ನಾನ ಎಲ್ಲರೂ ಅಂತಾರೆ, ಎಲ್ಲರೂ ಬಂದು ಮಾಡ್ತಾರೆ. ಬಟ್ ನೀವು ಒಂದ್ಸರಿ ಹೋಗಿ ಹೊಳೆ ಹತ್ರ ಅಲ್ಲೆಲ್ಲ ಬಿದ್ದಿರೋದನ್ನ ನೋಡ್ಬಿಟ್ರೆ ನಿಜವಾಗ್ಲೂ ಮಾಡಬೇಕಾ ಮಾಡಬಾರ್ದಾ ಅಂತ ಡೌಟ್ ಆಗಿಬಿಡುತ್ತೆ. ಆ ಥರ ಅನ್ಕೋಬೇಕಾ ಅನ್ಕೋಬಾರ್ದಾ ನನಗಂತೂ ಗೊತ್ತಿಲ್ಲ ನಿಜವಾಗ್ಲೂ, ಬಟ್ ನೋಡ್ತಿದ್ರೆ ನನಗಂತೂ ಹಂಗೆ ಅನ್ಸೋದು. ಮುಂಚೆ ನಾನು ಚಿಕ್ಕವಳಿದ್ದಾಗೆಲ್ಲ ಅಪ್ಪನ ಜೊತೆ ಹೋಗ್ತಾ ಇದ್ದೆ. ಅವಾಗ ಎಷ್ಟು ಕ್ಲೀನಾಗಿತ್ತು ಹೊಳೆ ಅಂತ ಅಂದರೆ, ನಡ್ಕೊಂಡು ಹೋಗ್ತಾ ಇದ್ರು ಒಳಗಡೆ ಮರಳು ಕಾಣ್ತಾ ಇತ್ತು, ಅಷ್ಟು ತಿಳಿಯಾಗಿತ್ತು ನೀರು. ಮತ್ತು ಮಣ್ಣೆಲ್ಲ ತುಂಬ ಜಾಸ್ತಿ ಇತ್ತು. ಸೊ ಚೆನ್ನಾಗಿತ್ತು ಅವಾಗೆಲ್ಲ ಆಟ ಆಡೋಕ್ಕೆ. ಈ ಕಡೆಯಿಂದ ತಿರುಮಕೂಡ್ಲಿಗೆ ಹೊಳೆ ಹಾಯ್ಕೊಂಡೇ ಹೋಗ್ತಾ ಇದ್ವಿ ನಾವು. ಯಾವುದೇ ಥರ ಬೋಟಲ್ಲಾಗಲಿ ಇಲ್ಲ ಸೇತುವೆ ಮೇಲಾಗಲಿ ಹೋಗ್ತಾ ಇರಲಿಲ್ಲ. ಆವಾಗ್ಲೇನೆ ಒಂಥರ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಇವಾಗ ನೀರು ಜಾಸ್ತಿ ಆಗಿದೆ, ಆದರೆ ಮರಳೆಲ್ಲ ತೆಗೆದು ಫುಲ್ಲು ಆಳ ಆಗ್ಬಿಟ್ಟಿದೆ. ಹೋಗೋಕ್ಕೇ ಭಯ, ಈವನ್ ಬೋಟಲ್ಲಿ ಹೋಗೋಕ್ಕೆ ಕೂಡ ಭಯ ಆಗುತ್ತೆ. ನೋಡ್ತಾ ಇರ್ಬೋದು ನೀವೇನೆ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಇವಾಗ ಆ ಕಡೆ ಕೂಡ ಜನ ಸ್ನಾನ ಮಾಡ್ತಾ ಇದ್ರು. ಅಲ್ಲಿ ನಡುಹೊಳೆ ಬಸಪ್ಪ ಇದೆಯಲ್ಲ, ಅಲ್ಲಿ ಕೂಡ ಹೋಗ್ತಾರೆ. ನಾವು ಆ ಕಡೆ ಏನೂ ಹೋಗಲಿಲ್ಲ, ಜಸ್ಟ್ ಈ ಕಡೆನೇ ತಲೆಗೆ ನೀರಿಟ್ಕೊಂಡು ಬಂದ್ವಿ. ಇಲ್ಲಿ ಇತಿಹಾಸ ಏನಪ್ಪ ಅಂತ ಅಂದರೆ, ಕಾಶಿಗಿಂತನೂ ಒಂದು ಗುಲ್ಗಂಜಿ ತೂಕ ಜಾಸ್ತಿ ಪುಣ್ಯ ಸಿಗುತ್ತೆ ಅಂತ. ಅದರಿಂದ ಎಲ್ಲರೂ ಬಂದು ಇಲ್ಲಿ ಪುಣ್ಯ ಸ್ನಾನ ಮಾಡ್ತಾರೆ. ಆದರೆ ನಾವು ಮಾಡಿಲ್ಲ ಅಷ್ಟೇನೆ. ಜನ ತುಂಬ ರಶ್ ಆಗಿದ್ದರಿಂದ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಒಳಗಡೆ ಹೋಗಲಿಲ್ಲ. ಈಚೆನೆ ಧೂಪ ಹಾಕ್ಬಿಟ್ಟು ಕೈ ಮುಕ್ಕೊಂಡು ಅಲ್ಲಿಂದ ಹೊರಟ್ವಿ ನಾವು. ಹಾಗೆ ಟೆಂಪಲ್ ಮುಂದೆನೆ ಹಳ್ಳಿ ಕಟ್ಟೆ ಇತ್ತಲ್ಲ, ಅಲ್ಲಿಗೂ ಕೂಡ ಪ್ರದಕ್ಷಿಣೆ ಹಾಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ತುಂಬ ಜನ ಇವತ್ತು ಕೂಡ ತನಿ ಎರಿತಾ ಇದ್ರು, ಪೂಜೆ ಎಲ್ಲ ಮಾಡಿದ್ರು. ಪೂಜೆ ಎಲ್ಲ ಮಾಡೋದು ಸರಿ, ಬಟ್ ಅಲ್ಲಿಗೆ ತಗೊಂಡು ಹೋಗಿರೋ ಅಂಥ ಕವರ್ಸ್, ಪೇಪರ್ಸ್ ಎಲ್ಲನೂ ಅಲ್ಲಲ್ಲೇ ಇಟ್ಟಿರ್ತಾರೆ. ಅದೊಂದು ಸರಿ ಇಲ್ಲ ಅಂತ ನನ್ನ ಭಾವನೆ. ಬಟ್ ಇದನ್ನೆಲ್ಲ ಯಾರಿಗೂ ಏನು ಹೇಳ್ಕೊಡೋದಲ್ಲ, ಎಲ್ಲರಿಗೂ ಅವ್ರವ್ರಿಗೇನೆ ಅನ್ಸಿದ್ರೆ ಒಳ್ಳೇದು. ಹಾಗೆ ಇಲ್ಲಿ ನಮಸ್ಕಾರ ಮಾಡಿಕೊಂಡು ಇಲ್ಲೇ ಪಕ್ಕದಲ್ಲೇ ಬಳ್ಳೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೂ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಅಲ್ಲೂ ಕೂಡ ರಶ್ ಇತ್ತು, ಯಾಕಂದರೆ ಇಲ್ಲಿಗೆ ಬಂದವರೆಲ್ಲರೂ ಕೂಡ ಅಲ್ಲಿಗೂ ಹೋಗ್ತಾರೆ, ಅದರಿಂದ ರಶ್ ಇರುತ್ತೆ. ಆದರೆ ನನಗೆ ಈ ಟೆಂಪಲ್ ತುಂಬಾ ಫೇವ್ರೆಟ್. ಬಳ್ಳೇಶ್ವರ ಸ್ವಾಮಿ ದೇವಸ್ಥಾನ ಗೌರ್ಮೆಂಟ್ ಬಸ್ ಸ್ಟಾಪ್ ಆಪೋಸಿಟೇನೆ ಇರೋದು. ಯಾಕೆ ಫೇವ್ರೇಟ್ ಅಂದರೆ, ಆಲ್ಮೋಸ್ಟ್ ನಮ್ಮ ಮನೇಲಿ ನನ್ನ ಹುಟ್ಟುಹಬ್ಬ ಆಗಲಿ, ನಮ್ಮ ಅಣ್ಣನ ಹುಟ್ಟುಹಬ್ಬ ಆಗಲಿ, ಇಲ್ಲ ಅಪ್ಪ ಅಮ್ಮನ ಆ್ಯನಿವರ್ಸರಿ ಆಗಲಿ, ಮುಂಚೆಯಿಂದನೂ ನಾವು ಈ ಟೆಂಪಲ್ಗೆ ಹೋಗಿ ರೂಢಿ. ನಾವು ಚಿಕ್ಕ ಮಕ್ಕಳಾಗಿಂದನೂ ಕೂಡ ನಮ್ಮನ್ನ ಈ ಟೆಂಪಲ್ಗೆ ಜಾಸ್ತಿ ಕರ್ಕೊಂಡು ಹೋಗ್ತಾ ಇದ್ದಿದ್ದು ನಮ್ಮಪ್ಪ.
ಇಷ್ಟೊಂದೆಲ್ಲ ದೊಡ್ಡದಾಗಿರ್ಲಿಲ್ಲ ಅವಾಗ, ಇನ್ನ ತುಂಬಾ ಚಿಕ್ಕದಾಗಿತ್ತು. ಇವಾಗ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಈ ಕಡೆ ಎಲ್ಲ ಪಾರ್ಕ್ ಕೂಡ ಮಾಡ್ತಾ ಇದ್ದಾರೆ. ಗಿಡಗಳಿತ್ತು ಮುಂಚೆನೂ ಕೂಡ, ಬಟ್ ಅದನ್ನೆಲ್ಲ ಮತ್ತೆ ತೆಗ್ದಾಕಿ ಇವಾಗ ಇನ್ನ ನೀಟಾಗಿ ಮಾಡ್ತಾ ಇದ್ದಾರೆ ಪಾರ್ಕ್ನ. ನೋಡೋಣ, ಕಂಪ್ಲೀಟ್ ಆದ್ಮೇಲೆ ಒಂದ್ಸರಿ ವ್ಲಾಗ್ ಮಾಡಿ ಹಾಕ್ತೀನಿ. ಇವಾಗಷ್ಟೇ ನಡೀತಾ ಇದೆ ಕೆಲಸ. ಆ್ಯಕ್ಚುಲಿ ನಮ್ಮ ಹೊಳೆ ಆಗಲಿ, ನರಸಿಂಹಸ್ವಾಮಿ ಟೆಂಪಲ್ ಸುತ್ತಮುತ್ತ ಆಗಲಿ, ಈ ಬಳ್ಳೇಶ್ವರ ಸ್ವಾಮಿ ದೇವಸ್ಥಾನ ಸುತ್ತಮುತ್ತ ಆಗಲಿ, ಮತ್ತು ಆ ಕಡೆ ಆಚೆ ತಿರುಮಕೂಡ್ಲು ಇದೆಯಲ್ಲ ಅಲ್ಲಿ, ಇದೆಲ್ಲ ಯಾವುದು ಕೂಡ ಇಂಪ್ರೂವ್ ಆಗಿರಲಿಲ್ಲ. ಹಳೆ ಫೋಟೋಸ್ ಎಲ್ಲ ನೋಡ್ತಿದ್ರೆ ಇಷ್ಟೆಲ್ಲ ದೊಡ್ಡದು ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಪುಟ್ ಪುಟಾಣಿ ದೇವಸ್ಥಾನ ಥರ ಇದ್ದಿದ್ದು. ಬಟ್ ಇವಾಗ ತುಂಬ ಬ್ರಾಡಾಗಿ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಅನಿಸುತ್ತೆ ಒಂಥರ. ಯಾಕಂದರೆ ಇವಾಗ ಟೂರಿಸಮ್ ಅವ್ರು ಯಾರಾದರೂ ಬಂದರೆ ಅವ್ರಿಗೆಲ್ಲರಿಗೂ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ಇಲ್ಲಿ ಸುತ್ತಮುತ್ತ ಎಲ್ಲನೂ. ಮುಂಚೆ ಎಲ್ಲ ಇಷ್ಟೊಂದು ಜನ ಬರ್ತಾ ಇರಲಿಲ್ಲ. ಇವಾಗ ಇಂಪ್ರೂವ್ ಆಗ್ತಾ ಆಗ್ತಾ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಟ್ರಿಪ್ ಅವರೆಲ್ಲ ಬಂದು ಹೋಗೋದು ಜಾಸ್ತಿ ಆಗಿದೆ ಇವಾಗ. ಯುಗಾದಿ ಟೈಮಲ್ಲಿ ಮತ್ತು ಕುಂಭಮೇಳ ಟೈಮಲ್ಲಿ, ಲಕ್ಷ ದೀಪೋತ್ಸವ ಟೈಮಲ್ಲಿ, ಈ ಟೈಮಲ್ಲೆಲ್ಲ ತುಂಬ ಜನ ಸೇರ್ತಾರೆ. ಚೆನ್ನಾಗಿರುತ್ತೆ ಅವಾಗ ಒಂಥರ. ಬಟ್ ಕುಂಭಮೇಳ 3 years ಒನ್ಸ್ ನಡೆಯೋದ್ರಿಂದ ಇನ್ನೂ ಜಾಸ್ತಿನೇ ಸೇರಿರ್ತಾರೆ ಜನ. ಸೊ ಈಗ ಟೆಂಪಲ್ ಎಂಟರ್ ಆಗಿದ್ದೀವಿ. ಈ ಕಡೆ ರೈಟ್ ಸೈಡ್ಗೆ ಶನೇಶ್ವರ ಸ್ವಾಮಿ ಟೆಂಪಲ್ ಕೂಡ ಒಳಗಡೆನೇ ಇದೆ. ಮತ್ತು ಆ ಎದುರುಗಡೆ ಸಾಯಿಬಾಬಾ ಟೆಂಪಲ್ ಕೂಡ ಇದೆ ಇಲ್ಲೇ. ಓಹೋ, ಇಲ್ಲೂ ಏನು ಕಡಿಮೆ ಇಲ್ಲ ಗೈಸ್. ಸೇಮ್ ಅಲ್ಲಿ ಹೆಂಗಿತ್ತು ಕ್ಯೂ, ಇಲ್ಲೂ ಹಂಗೇನೆ ಇದೆ. ನಾವು ವೆಯ್ಟ್ ಮಾಡಿ ದರ್ಶನ ಮಾಡ್ಕೊಂಡು ಹೋದ್ವಿ ಇವತ್ತು. ಶಿವನ ದರ್ಶನ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರಲ್ವ, ಸೊ ದರ್ಶನ ಮಾಡ್ಕೊಂಡು ಹೋಗೋಣ. ಅಲ್ಲೂ ಕೂಡ ಸಿಕ್ಕಲಿಲ್ಲ. ಅಲ್ಲಿ ರಶ್ ಇದೆ ಅಂತ ಅಂದ್ಬಿಟ್ಟು ಒಳಗೆ ಹೋಗೋಕ್ಕಾಗಲಿಲ್ಲ. ಸೊ ಅಲ್ಲಿಗಿಂತ ಸ್ವಲ್ಪ ಪರವಾಗಿರಲಿಲ್ಲ. ಅದರಿಂದ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಹಾಗೆ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕೊಂಡು ಬರೋಣ ಅಂತ ಹೊರಟ್ವಿ. ಇಲ್ಲಿ ಕೂಡ ಎಲ್ಲ ದೇವರು ಸಿಕ್ಕತ್ತೆ. ಗಣಪತಿ, ಚಾಮುಂಡೇಶ್ವರಿ, ಮಾದೇಶ್ವರ, ಹಾಗೆ ನಾಗರಕಲ್ಲು, ಜೊತೆಗೆ ಇಲ್ಲಿ ಆಂಜನೇಯ ಸ್ವಾಮಿ ಮೂರ್ತಿ ಕೂಡ ಇದೆ. ಇಲ್ಲಿಗೆ ಅಮ್ಮ ವೀಳ್ಯದೆಲೆ ಹಾರ ಮಾಡಿಕೊಟ್ಟಿದ್ರು. ಸೊ ಅದನ್ನ ಕೂಡ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಹೊರಟ್ವಿ. ಮುಂಚೆ ಇಲ್ಲೂ ಕೂಡ ಒಬ್ರು ಅರ್ಚಕರು ನಿಂತ್ಕೋತಾ ಇದ್ರು, ಪೂಜೆ ಮಾಡ್ಕೊಡ್ತಾ ಇದ್ರು. ಮೋಸ್ಟ್ಲಿ ಇವತ್ತು ರಶ್ ಇರೋದ್ರಿಂದ ಒಳಗಡೆನೆ ಇದ್ದಾರೆ ಅಂತ ಅನ್ಸುತ್ತೆ. ಹಾಗೆ ನವಗ್ರಹ ಕೂಡ ಇಲ್ಲೇ ಇದೆ. ಅಲ್ಲಿಗೂ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿಂದ ಹೊರಟ್ವಿ. ಇವಾಗ ಈ ಪಾರ್ಕ್ ರೆಡಿ ಮಾಡ್ತಿರೋದ್ರಿಂದ ಫುಲ್ ಎಲ್ಲ ಗ್ರೀನರಿ ಆದಮೇಲೆ ಸಕ್ಕತ್ತಾಗಿ ಕಾಣಿಸುತ್ತೆ. ಅಂದರೆ ಆ ಕಡೆ ಹೊಳೆ, ಈ ಕಡೆ ಪಾರ್ಕ್ ಮತ್ತು ಟೆಂಪಲ್ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಾನು ಕೂಡ ವೆಯ್ಟಿಂಗ್. ಸೊ ದೇವ್ರ ದರ್ಶನ ಎಲ್ಲ ಮುಗೀತು. ಇವಾಗ ನಾವು ಮನೆಗೆ ಹೊರಟ್ವಿ. ಬೆಳಗ್ಗೆ ತಿಂಡಿಗೆ ನಾನು ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನ ಮಾಡಿಬಿಟ್ಟು ಬಟ್ಟೆ ವಾಶ್ ಮಾಡಿ ಹಾಕಿದ್ದೆ, ಅದು ಎಲ್ಲ ಒಣಗಿತ್ತು. ಸೊ ಅದನ್ನು ಕೂಡ ತಗೊಂಡು ಬಂದು ಮಡ್ಚಿಟ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಊಟ ಮಾಡಿಕೊಂಡು ಅಣ್ಣ ಕೂಡ ಕ್ಯಾಂಟೀನ್ಗೆ ಹೊರಟ. ಆಲ್ಮೋಸ್ಟ್ ಇವಾಗ 4 o'clock. ನಮ್ಮ ಕ್ಯಾಂಟೀನ್ 7ಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಸೊ ಯಾರೇ ಇದ್ದರೂ ಮುಂಚೆನೇ ಹೋಗಿ ಟೇಸ್ಟ್ ಮಾಡಿ ನೋಡಿ. ನಮ್ಮ ಕ್ಯಾಂಟೀನಲ್ಲಿ ಇಡ್ಲಿ ಸಖತ್ತಾಗಿರುತ್ತೆ ಗೈಸ್. ನೀವು ಕೂಡ ಒಮ್ಮೆ ಹೋಗಿ ಟೇಸ್ಟ್ ಮಾಡಿ. ಟೇಸ್ಟ್ ಹಾಗೆ ಹೆಲ್ದಿ ಕೂಡ, ಯಾಕಂದರೆ ನಾವು ಸ್ವಲ್ಪನೂ ಸೋಡಾ ಬಳಸಲ್ಲ. ಅದರಿಂದ ಎಲ್ರಿಗೂ ಲೈಕ್ ಆಗ್ತಾ ಇದೆ. ಸೊ ಈಗ ಸ್ವಲ್ಪ ಹೂವುಗಳು ಬಿಟ್ಟಿತ್ತು, ಅದನ್ನೆಲ್ಲ ಕಿತ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ.
4 ಗಂಟೆ ಆಗಿದ್ರು ಬಿಸಿಲಂತೂ ಸಿಕ್ಕಾಬಟ್ಟೆ ಇದೆ. ಮುಂಚೆ ತುಂಬಾ ಜಾಸ್ತಿ ಸಿಗ್ತಾ ಇತ್ತು ಹೂಗಳು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಸಿಕ್ಕಷ್ಟನ್ನೇ ಕಿತ್ಕೊಂಡು ಬಂದೆ. ನನ್ಗೇನು ಹೂವ ಕಟ್ಟಕ್ ಬರಲ್ಲ, ಅಮ್ಮ ಕಟ್ತಾರೆ. ನನ್ಗೇನಿದ್ರು ಹೂನ ಪೋಣಿಸ್ತೀನಿ ಅಷ್ಟೇನೆ. ಕಟ್ಟಕ್ಕೆಲ್ಲ ಬರಲ್ಲ ಅಷ್ಟು ನೀಟಾಗಿ. ಕಟ್ತೀನಿ ಬಟ್ ನೀಟಾಗಿರಲ್ಲ. ಏನೋ ನನಗೆ ಸ್ಯಾಟಿಸ್ಫೈ ಆಗಲ್ಲ. ನಾನು ಹೂ ಕಿತ್ಕೊಂಡು ಬರೋ ಅಷ್ಟ್ರಲ್ಲಿ ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಮ್ಮ ನೆಂಟರು ಹೆಂಗೆ ಅಂದ್ರೆ ಪಾಪ ಏನು ತೊಂದರೆ ಕೊಡಲ್ಲ ಗೈಸ್. ಬಂದು ನೀರ್ ಕುಡ್ಕೋತಾರೆ ಅಷ್ಟೇನೆ, ಇನ್ನೇನು ಕೇಳಲ್ಲ. ಬಟ್ ಇವ್ರ ಫ್ಯಾಮಿಲಿ ಬಂದ್ರೆ ಅಂತೂ ನನಗೆ 1 to ಡಬಲ್ ಕೆಲಸ ಕೊಟ್ಬಿಟ್ಟು ಹೋಗ್ತಾರೆ. ಸದ್ಯಕ್ಕೆ ಇವ್ರು ಒಬ್ರೆ ಬಂದ್ರೆ ಸಾಕಾಗಿದೆ ನನಗೆ. ನೋಡಿ ಇಷ್ಟು ಹೂವ ಸಿಕ್ಕಿದೆ ಇವಾಗ. ಮುಂಚೆ ಎಲ್ಲ ಇದಕ್ಕೆ 4ರಷ್ಟೆಲ್ಲ ಸಿಗ್ತಾ ಇತ್ತು, ಅಷ್ಟೊಂದು ಇರ್ತಾ ಇತ್ತು. ಬಟ್ ಇವಾಗ ಬೀಡ್ ಕಮ್ಮಿ, ಸ್ವಲ್ಪನೇ ಸಿಗ್ತಾ ಇದೆ. ಇಷ್ಟ ಆಯ್ತು ಅಷ್ಟೇನೆ. ನೋಡಿ ಇಷ್ಟು ನೀಟಾಗೆಲ್ಲ ನನಗೆ ಕಟ್ಟಕ್ಕೆ ಬರಲ್ಲ ಗೈಸ್, ಬಟ್ ಹೂವ ಇಷ್ಟ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಎಲ್ಲರಿಗೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್, ಲವ್ ಯು, ಬಾಯ್ ಬಾಯ್.